ನಾವು ಈಗ ನಾಣ್ಯವನ್ನು ಮಾಯವಾಗುವ ಮಾಟವನ್ನು ಮಾಡುವ. ಇದಕ್ಕಾಗಿ 2 ಪಾರದರ್ಶಕವಿರುವ ಪಾತ್ರೆಗಳು, 2 ನಾಣ್ಯಗಳು ಹಾಗೂ ನೀರು ಬೇಕಾಗುವು. ಈ ಪ್ರಯೋಗವು ಪ್ರಕಾಶದ ರಿಫ್ರ್ಯಾಕ್ಷನದ ಗುಣಧರ್ಮವನ್ನು ಉಪಯೋಗಿಸುವುದು. ಮೇಲಿನಿಂದ ನೋಡದೆ ಬದಿಯಿಂದ ನೋಡಿದಾಗ ಈ ಕೈ ಚಳಕ ಕಾಣುವುದು. ಒಂದು ನಾಣ್ಯವನ್ನು ಪಾತ್ರೆಯ ಕೆಳಬದಿಯಲ್ಲಿ ಹಾಗೂ ಇನ್ನೊಂದು ನಾಣ್ಯವನ್ನು ಇನ್ನೊಂದು ಪಾತ್ರೆಯ ಒಳಬದಿಯಲ್ಲಿಡಿ. ಈಗ ಈ ಪಾತ್ರೆಗಳಲ್ಲಿ ನೀರು ಸುರುವಿ. ಈ ಗ್ಲಾಸಿನಲ್ಲಿಯ ನಾಣ್ಯ ಮಾಯವಾದಂತೆ ಕಾಣುವುದು ಹಾಗೂ ಒಳಬದಿಯಲ್ಲಿರುವ ನಾಣ್ಯ ಮಾತ್ರ ನೀರು ಸುರಿದಾಗ ನಾಣ್ಯವು ಕಾಣುವುದು. ಮೇಲಿನಿಂದ ನೋಡಿದಾಗ 2 ನಾಣ್ಯಗಳು ಕಾಣುವವು. ಆದರೆ ಬದಿಯಿಂದ ನೋಡಿದಾಗ ಒಂದು ನಾಣ್ಯ ಕಾಣುವುದು ಹಾಗೂ ಇನ್ನೊಂದು ನಾಣ್ಯವು ಕಾಣುವುದಿಲ್ಲ. ಇದರ ಕಾರಣವೇನಿರಬೇಕು? ಇದಕ್ಕೆ ಪ್ರಕಾಶ ಕಿರಣಗಳ ರಿಫ್ರ್ಯಾಕ್ಷನ್ ಗುಣಧರ್ಮವು ಕಾರಣ. ಪಾತ್ರೆಯ ಕೆಳಬದಿಯಲ್ಲಿದ್ದ ನಾಣ್ಯ ನೋಡಿದಾಗ ಪ್ರಕಾಶ ಕಿರಣವು ಪಾತ್ರೆಯಿಂದ ನೀರು ಹಾಗೂ ಪಾತ್ರೆಯ ಈ ಬದಿಯನ್ನು ಹೋಗಬೇಕು. ಹೀಗಾಗಿ ನಾಣ್ಯ ಕಾಣುವುದಿಲ್ಲ. ಆದರೆ ಪಾತ್ರೆಯಲ್ಲಿಯ ನಾಣ್ಯವು 2 ಮಾಧ್ಯಮಗಳಿಂದ ಹಾಯ್ದು ಹೋಗೋದ್ರಿಂದ ನಾಣ್ಯವು ಕಾಣುವುದು. ಈ ರೀತಿಯಾಗಿ ನಾಣ್ಯ ಮಾಯವಾಗುವ ಜಾದೂ ಪ್ರಯೋಗವನ್ನು ನಾವು ಮಾಡಬಹುದು.